ಹಾಯ್ ಎಲ್ರಿಗೂ ನಮಸ್ಕಾರ. ಇದೆಂತ ರೋಡ್ ನೋಡ್ತಿದ್ದೀರಾ, ಜಲ್ಲಿ ಮೆಟ್ಲಿಂಗ್ ರೋಡು. ಇದು ಬಂದು ಒಂದು ಚೈನ್ ರೋಡ್. ಇದು ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಬರುತ್ತೆ. ಈ ಜಾಗ ಬಂದು 30 ಗುಂಟೆ, 15 ಗುಂಟೆ ಎರಡು ಭಾಗ ನೋಡಿ. ಇದೊಂದು ಪಾಣಿ 15 ಗುಂಟೆ, ಇದೊಂದು ಪಾಣಿ, ಎರಡು ಸಪ್ರೇಟ್ ಮಾಡಿಕೊಡ್ತಾರೆ ನೋಡಿ. ಈ ಬದದಿಂದ ಹಿಡಿದು ನಿಮಗೆ ಆ ಕಲ್ಲೇನಿದೆ ಅಲ್ಲಿವರೆಗೂ ಹತ್ತಿರ ನಿಮಗೆ 100 ಅಡಿಗಿಂತ ಜಾಸ್ತಿ ರೋಡ್ ವಿಡ್ತ್ ಬರುತ್ತೆ. ಮತ್ತು ನಿಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಊರು ಪಕ್ಕದೇ ಜಾಗ ಇದು ನೋಡಿ. ನಿಮ್ಗೆ ಅಲ್ಲಿ ಮನೆ ಕಾಣಿಸ್ತಿದೆ ನೋಡಿ, ಅದು ಅದೇ ಊರು ನೋಡಿ. ಫುಲ್ಲು ಬಾಗ್ ಶೇಪಲ್ಲಿ ಬರುತ್ತೆ ನಿಮಗೆ 15 ಗುಂಟೆ. ಮತ್ತು ಇಲ್ಲಿಂದ ಜಸ್ಟ್ ನಿಮಗೆ ಒಂದು 300 ಅಡಿ ಹೋದರೆ ಶಿಂಷಾವಳೆ ನೋಡಿ. ಆ ಗಿಡದವರೆಗೂ ಇದು 15 ಗುಂಟೆ, ಇಲ್ಲಿಂದ ಅದು 15 ಗುಂಟೆ ನಿಮ್ಗೆ ಫುಲ್ಲು ಬಾಗ್ ಶೇಪಲ್ಲಿ ಬರುತ್ತೆ ನೋಡಿ. ಫುಲ್ಲು ನೋಡಿ, ಎರಡೂ ಸೇರಿ ನಿಮಗೆ 210 ಅಡಿ 220 ಅಡಿಗಿಂತ ರೋಡ್ ಜಾಸ್ತಿ ಬರುತ್ತೆ. 30 ಗುಂಟೆನಿ ಇದರಲ್ಲಿ 15 ಗುಂಟೆ ಕೊಡ್ತಾರೆ. ಈ ಜಾಗ ಬಂದು ನಿಮಗೆ ಕೆಂಗೇರಿಗೆ ಕರೆಕ್ಟಾಗಿ ಇಲ್ಲಿಂದ 70 ಕಿಲೋಮೀಟರ್ ಆಗುತ್ತೆ. ಈ ಜಾಗದಿಂದ ಕರೆಕ್ಟಾಗಿ ಮದ್ದೂರಿಗೆ ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ತುಮಕೂರು ಮದ್ದೂರು ರೋಡ್ಗೆ ಇದರಿಂದ ಹಿಂಗೆ ಹೋದರೆ ಜಸ್ಟ್ ನಿಮ್ಗೊಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಈ ಕಡೆಯಿಂದ ಹೋದರೆ. ಬಟ್ ಈ ಕಡೆಯಿಂದ ರೋಡಿಲ್ಲ, ನೀವು ಹಿಂಗೆ ಹಾಕ್ಸೋಬೇಕು. ಅಲ್ಲಿಂದ ಹೋದರೆ ನಿಮ್ಗೊಂದು 4 ಕಿಲೋಮೀಟರ್ ಆಗುತ್ತೆ ಈ ಜಾಗದಿಂದ ನೋಡಿ. ಅದೇ ಊರು ಏನು ಕಾಣಿಸ್ತಿದೆ, ಊರು ಇದೆ. ಇದು ಈಗ ಟಾರ್ ಆಗ್ತಾ ಇದ್ದಾರೆ. ಇದು ಟಾರ್ ರೋಡ್. ಇದು ಮುಂದಿನ ದಿನದಲ್ಲಿ ಇದು ಟಾರ್ ಮಾಡ್ತಾರೆ ಈಗ. ಮತ್ತು ಈ ಜಾಗದಲ್ಲಿ ನಿಮಗೆ ಒಂದು 8 ರಿಂದ 10 ಗುಂಟೆ ಒತ್ತುವರಿ ಬರುತ್ತೆ. ಖರಾಬಲ್ಲ, ಒತ್ತುವರಿ ಇದೆ, ಎಕ್ಸ್ಟ್ರಾ ಲ್ಯಾಂಡು. ಯಾಕೆಂದರೆ ಇದೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಆಗಿರೋದ್ರಿಂದ ನಿಮಗೆ ಪಕ್ಕದಲ್ಲಿ ಅದೆಲ್ಲ ನೀವು ಯೂಸ್ ಮಾಡ್ಕೋಬೋದು ಈ ಜಾಗನ ನೋಡಿ. ಊರು ಪಕ್ಕದ ಜಾಗ ನೋಡಿ. ಅದೇ ಹೊಳೆ, ಶಿಂಷಾವಳೆ ಅದು ನೋಡಿ. ನಿಮಗೆ ಇಲ್ಲಿವರೆಗೂ ಬರುತ್ತೆ, ಏನಿದೆ ಇಲ್ಲಿವರೆಗೂ ಬರುತ್ತೆ. ಮತ್ತು ನಿಮಗೆ ಈ ಊರಿಗೆ ಬಸ್ ಕೂಡ ಬರುತ್ತೆ. ಬಸ್ಸಿನ ಸೌಲಭ್ಯನೂ ಇದೆ. ನೀವು ಆರಾಮಾಗಿ ಬೇಕಾದ್ರೆ ಬಸ್ಸಲ್ಲಿ ಬಂದು ಬೆಂಗಳೂರಿಂದ ಬಂದು ನಿಮ್ಮ ಮದ್ದೂರಿಂದನೂ ಇಲ್ಲಿ ಬಸ್ ಇದೆ ನೋಡಿ. ನಿಮಗೆ ಅದೇನಿದೆ ಅಲ್ಲಿಂದ ಹಿಡ್ದು ಆ ಕಲ್ಲು ನೆಟ್ಟಿದ್ರೆ ಅವ್ರಿಗೂ 15 ಗುಂಟೆ. ಅದೊಂದು ಪಾಣಿ, ಇದೊಂದು ಪಾಣಿ, 2 ಪಾಣಿ ಮಾಡಿಕೊಡ್ತಾರೆ ನಿಮಗೆ. 15 ಗುಂಟೆನ ಬೇಕಾದ್ರೆ ನೀವಿಬ್ಬರು ಬೇಕಾದ್ರೆ ಇದು ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು. 15 ಗುಂಟೆ ತೊಗೋಬೋದು. ಇದು ಬಂದು ನಿಮಗೆ ಪರ್ ಗುಂಟೆ 2,75,000 ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಇದೆಲ್ಲ ನಿಮಗೆ ಒತ್ತುವರಿ ಬರುತ್ತೆ. ಇದು ಕೂಡ ಇದರಲ್ಲಿ ನಿಮಗೆ ಒಂದು 10 ಗುಂಟೆ ನಿಮಗೆ ಎಕ್ಸ್ಟ್ರಾ ಬರುತ್ತೆ ಜಾಗ. ನಿಮಗೆ ರೋಡ್ ಫೇಸ್ ಜಾಸ್ತಿ ಇದೆ. ಇದು ಬಂದು ನಾರ್ತ್ ಫೇಸ್ ಬರುತ್ತೆ. ಇದನ್ನು ಈಗ ಅವರೇ ಫೆನ್ಸು, ಬೋರು ಮತ್ತು ಎಲ್ಲ ಗಿಡಗಳೆಲ್ಲ ನಡೆಸಬೇಕು ಅಂತಿದ್ದಾರೆ. ಫೆನ್ಸಿಂಗ್ ಎಲ್ಲ ಹಾಕಬೇಕು ಅಂತಿದ್ದಾರೆ. ಅದು ಹಾಕಿದ್ಮೇಲೆ ಇನ್ನೂ ಬೆಲೆ ಜಾಸ್ತಿ ಹೇಳ್ತಾರೆ. ಹೀಗೆ ಆದರೆ ಇವಾಗ ಇದನ್ನೇ ರೇಟು ಕೊಡ್ತಾರೆ. ಈಗ ಅವರೇ ಫೆನ್ಸು, ಬೋರು ಹಾಕಿ ಮಣ್ಣೆಲ್ಲ ಹೊಡೆಸಿ ಸಮ ಮಾಡಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ಅದಕ್ಕಿಂತ ಮುಂಚೆನೇ ಸೇಲಿಕ್ಕೆ ಅವ್ರು ಏನಾದ್ರು ಬಂದರೆ ಹಿಂಗೆ ಕೊಡ್ತಾರೆ. ಇಲ್ಲಾಂದರೆ ಅವರೇ ಡೆವಲಪ್ಮೆಂಟ್ ಮಾಡಿ ಇನ್ನೂ ಇದು ಮಾಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಬೋರು, ಫೆನ್ಸು ಎಲ್ಲ ಹಾಕ್ಕೊಡ್ತಾರೆ. ಯಾಕೆಂದರೆ ಟ್ರಾನ್ಸ್ಫರ್ ಪಟ್ಟಿ ಎಲ್ಲ ಇದೆ. ಜಸ್ಟ್ ಒಂದು ಬೋರ್ ಹಾಕೊಬೇಕು. ಮತ್ತು ಶಿಂಷಾವಳೆಯೂ ಇರೋದ್ರಿಂದ ನಿಮಗೆ ವಾಟರ್ ಸೋರ್ಸ್ ಅಂತ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಎಷ್ಟು ಬಾಗ್ ಶೇಪಲ್ಲಿದೆ ನೋಡಿ. 15 ಗುಂಟೆ ನಿಮಗೆ ಹಿಂಗೂ 110 ಅಡಿ ಬಂದು ಸೇಮ್ ಅದೇ ಡೈಮೆನ್ಷನ್ ಬರುತ್ತೆ ಜಾಗ. ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿದೆ ಈ ಜಾಗ ಬಂದು. ನೀವು ಆರಾಮಾಗಿ ಇಲ್ಲೊಂದು ತೆಂಗಿನ ತೋಟ, ಬಾಳೆ ತೋಟ, ಅಡಿಕೆ ತೋಟ ಏನು ಬೇಕಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಪಕ್ಕದಲ್ಲೆಲ್ಲ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಹೊಸದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಊರು ಪಕ್ಕದ್ದೇ ಜಾಗ ನೋಡಿ. ಊರು ಇಲ್ಲಿಂದ ಒಂದು 300 ಅಡಿ ಇದೆ ಅಷ್ಟೇ. ಮತ್ತು ನಿಮಗಿದು ಇವಾಗ ಟಾರ್ ರೋಡ್ ಮಾಡ್ತಾಯಿದ್ದಾರೆ. ಟಾರ್ ರೋಡ್ ಆದಮೇಲೆ ಈ ಜಾಗಕ್ಕೆ ಇನ್ನೂ ಜಾಸ್ತಿ ಚೆನ್ನಾಗಿ ಒಳ್ಳೆ ಬೆಲೆ ಬರುತ್ತೆ. ಜಾಗ ಮಾತ್ರ ಇನ್ನೂ ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಬಾಗ್ ಶೇಪಲ್ಲಿದೆ. ಯಾರೆಲ್ಲ 10 ಗುಂಟೆ 15 ಗುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 15 ಗುಂಟೆ 2 ಪಾಣಿ ಇದೆ. ಆರಾಮಾಗೆ ನೀವು ತೊಗೋಬೋದು. ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು. 15 ಗುಂಟೆನ ಒಂದೇ ಕಡೆ ಬೇಕು ಅಂತಾರವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.